ಸಾವಿರ ಜನರ ಹಳ್ಳಿ ಇದು. ಹಗರಣ ಮಾತ್ರ ಕೋಟಿ ರೂಪಾಯಿ. ಈ ಹಳ್ಳಿಯಲ್ಲಿ ನಡೆದಿದ್ದನ್ನ ಕೇಳಿದ್ರೆ ನೀವು ನಂಬಲ್ಲ. ರಸ್ತೆಗಿಳಿದ ಗ್ರಾಮಸ್ಥರಿಂದ ಗ್ರಾಮ ಪಂಚಾಯಿತಿ ವಿರುದ್ಧ ಆಕ್ರೋಶ. ಇದು ಧಾರವಾಡ ಜಿಲ್ಲೆಯ ಹುಬ್ಬಳ್ಳಿ ತಾಲೂಕಿನ ತಿರುಮಲಕೊಪ್ಪ. ಹೊರಗೆ ನೋಡಿದ್ರೆ ಸಾಮಾನ್ಯ ಹಳ್ಳಿ, ಆದ್ರೆ ಒಳಗೆ ಅಭಿವೃದ್ಧಿ ಹೆಸರಿನಲ್ಲಿ ಅದೃಶ್ಯವಾಗಿ ಹಣದ ಕತೆ. ಇದರ ಬಗ್ಗೆ ಕಂಪ್ಲೀಟ್ ಡೀಟೇಲ್ಸ್ ಇಲ್ಲಿದೆ. ಶಾಲಾ ಮೈದಾನ ಸರಿಪಡಿಸುತ್ತೇವೆ ಅಂತ ಲಕ್ಷಾಂತರ ಬಿಲ್, ಆದ್ರೆ ಮೈದಾನ ಇನ್ನೂ ಹಾಗೇ ಇದೆ. ಹಾಗಾದ್ರೆ ದುಡ್ಡು ಎಲ್ಲೋಯ್ತು ಅನ್ನೋದು ಗ್ರಾಮಸ್ಥರ ಪ್ರಶ್ನೆ. ಇನ್ನು ಮಕ್ಕಳ ಭೋಜನಾಲಯ ಕಟ್ಟಿದ್ದೇವೆ ಅಂತ ದಾಖಲೆ, ಆದ್ರೆ ಜಾಗದಲ್ಲಿ ಕಟ್ಟಡವೇ ಇಲ್ಲ. ಇದರಲ್ಲಿ ಸಹ ಗ್ರಾಮ ಪಂಚಾಯತ್ ಅಧ್ಯಕ್ಷರು ಅಧಿಕಾರಿಗಳು ಹಣ ಹೊಡೆದಿದ್ದಾರೆ ಅನ್ನೋ ಆರೋಪ. ಶಾಲೆ ಕಾಂಪೌಂಡ್ಗೆ ಗ್ರಾಮಸ್ಥರು ಪೇಂಟ್ ಮಾಡಿಸಿದ್ದಾರೆ. ಪಂಚಾಯತ್ ತಮ್ಮ ಹೆಸರಿನಲ್ಲಿ ಹಣ ಎತ್ತಿದೆ ಅನ್ನೋದು ಸಹ ಆರೋಪ ಇದೆ. ಇದು ಅಭಿವೃದ್ಧಿಯಲ್ಲ, ಇದು ಡೈರೆಕ್ಟ್ ಲೂಟಿ ಅನ್ನೋದು ಸ್ಪಷ್ಟವಾಗಿ ಕಾಣ್ತಾ ಇದೆ. ಇದೇ ಆರೋಪವನ್ನ ಸಹ ಗ್ರಾಮಸ್ಥರು ಮಾಡ್ತಾ ಇದ್ದಾರೆ. ಅಂಗನವಾಡಿಗೆ ಹಣ ಖರ್ಚು ಮಾಡಿದ್ದಾರೆ ಅಂತ ಬಿಲ್, ಆದ್ರೆ ಕಟ್ಟಡ ನೋಡಿ ಪಾಳು ಬಿದ್ದ ಕೊಂಪೆಯಾಗಿದೆ. ಚಿಕ್ಕ ಮಕ್ಕಳು ಸಮುದಾಯ ಭವನದಲ್ಲಿ ಓದುತ್ತಿದ್ದಾರೆ. ಇದರಲ್ಲೂ ಹಣ ಲೂಟಿ ಮಾಡಲಾಗಿದೆ ಅನ್ನೋ ಆರೋಪ ಕೇಳಿ ಬರ್ತಿದೆ. ಸಿಸಿ ರೋಡ್ ಮಾಡಿದ್ದೇವೆ ಅಂತ ಸರ್ಕಾರಕ್ಕೆ ವರದಿ, ಆದ್ರೆ ಇಲ್ಲಿ ಬರೀ ಮಣ್ಣಿನ ರಸ್ತೆ, ಒಂದು ಹಿಡಿ ಸಿಮೆಂಟ್ ಕೂಡ ಇಲ್ಲ. ಕಾಗದದಲ್ಲಿ ರಸ್ತೆ, ನೆಲದಲ್ಲಿ ಮಣ್ಣು. ಹಾಗಾದ್ರೆ ರಸ್ತೆಗೆಂದು ತೆಗೆದ ಹಣ ಎಲ್ಲೋಯ್ತು ಅಂತ ಗ್ರಾಮಸ್ಥರು ಮಾಡ್ತಿರೋ ಪ್ರಶ್ನೆ. ಇನ್ನೊಂದೆಡೆ NGO ಒಂದು ಕೆರೆಯನ್ನು ಸ್ವಚ್ಛಗೊಳಿಸಿದೆಯಂತೆ, ಆದ್ರೆ ಪಂಚಾಯತ್ ಏನು ಮಾಡಿದೆ ಗೊತ್ತಾ? ಅದೇ ಫೋಟೋ ಬಳಸಿ ನಾವೇ ಮಾಡಿದ್ದೇವೆ ಅಂತ ಹಣ ಎತ್ತಿದೆ ಅನ್ನೋ ಆರೋಪವಿದೆ. ಈ ಬಗ್ಗೆ ಗ್ರಾಮಸ್ಥರು ಹೇಳೋದು ಹೀಗೆ. ಇಲ್ಲೇ ಕಲ್ಲು ಹಾಕಿ ಮೆಟ್ಲಿಂಗ್ ಮಾಡಿವೆ ಅಂತ ಹೇಳ್ತಾರೆ, ಮೂರಮ್ ಹಾಕಿ ಅಂತ ಹೇಳ್ತಾರೆ. ಮೂರಮ್ ಅಂತೂ ಹಾಕಿದ್ ನಾವು ನೋಡಿಲ್ರಿ. ಕಲ್ಲು ಸ್ವಲ್ಪ ಕಲ್ಲು ಹಾಕಿದ್ ನಮ್ಗೆ ಗೊತ್ತೈತಿ. ಮತ್ತೆ ಇಲ್ಲಿ ಯಾರ ಕಾಂಟ್ರಾಕ್ಟರ್ ಇರ್ತಾರ ಸರ್? ಹೆಂಗೆ ಯಾವ ಟೈಪ್ ಬರ್ತೈತಿ? ಯಾವ್ದ್ರಿ ಕಾಂಟ್ರಾಕ್ಟರ್ ಇರ್ತಾರ ಇದಕ್ಕೆ? ಇಲ್ಲ ಇಲ್ಲ ಇಲ್ಲ, ಪಂಚಾಯತ್ ಅವ್ರು ಮಾಡ್ತಾರೆ. ಪಂಚಾಯತ್ ಅವ್ರು ಮಾಡ್ತಾರೆ. ಪಂಚಾಯತ್ ಮೆಂಬರ್ಗಳು ಮಾಡ್ತಾರನ್ರಿ? ಮೆಂಬರ್ಗಳು ಮಾಡಂಗಿಲ್ಲ, ನೀವು ಪಂಚಾಯತ್ ಇರ್ತಾರಲ್ಲ. ಪಂಚಾಯತ್ ಅವ್ರು ಯಾರು ಅಧಿಕಾರಿಗಳು ಬಂದಿಲ್ರಿ ಕೆಲಸ ಮಾಡೋ ಹೊತ್ನಾಗ. ಇಲ್ಲಿ ಮೆಂಬರ್ಗಳು ಇದ್ದಿದ್ದೆ ಗೊತ್ತಿಲ್ಲ. ಮೆಂಬರ್ಗಳು ಇದೀಗ ತಿರುಮಲಕೊಪ್ಪ ಜನರು ಸಿಡಿದೆದ್ದಿದ್ದಾರೆ. 1 ಕೋಟಿ ಹಗರಣಕ್ಕೆ ತನಿಖೆ ಬೇಕು, ಭ್ರಷ್ಟ ಅಧಿಕಾರಿಗಳ ಅಮಾನತು ಬೇಕು, ನಕಲಿ ಸಹಿಗೆ ಕ್ರಿಮಿನಲ್ ಕೇಸ್ ಬೇಕು ಅನ್ನೋದು ಗ್ರಾಮಸ್ಥರ ಆಗ್ರಹ. 4 ತಿಂಗಳಾತ್ರಿ ಅದನ್ನ ತಡೀದ್ರಿ, ಮತ್ತ ಅದನ್ನ ಇದನ್ ಮಾಡ್ಲಿಲ್ರಿ. ಅವ್ರು ಹಾಕಿಸಿ ಕೊಡತ್ತ ನನಗೆ ಹಾಕಿಸ್ಕೊಟ್ಟಿಲ್ಲ. ಕೆಲಸ ಏನಾಗಿಲ್ಲ, ಏನು ಇದನ್ನ ಮಾಡಿಲ್ರಿ. ಮತ್ತೆ ಕೆಲಸ ಅಲ್ರಿ ಅಮರ, ಕೆಲಸ ಮುಗಿದ್ಮೇಲೆಲ್ಲ ನಿಂದರ್ಸಿ ಫೋಟೋ ಮೊದಲ ತಕೊಂಡ್ ಹೋಗ್ಯಾರಿ ಫೋಟೋ. ಮೊದ್ಲು ತಕೊಂಡ್ ಹೋಗ್ಯಾರ್ರಿ. ಏನಂತ ಹೇಳಿದ್ರಿ ನಿಮ್ ಫೋಟೋ ತಕೊಂಡ್ ಹೋಗ್ರಿ? ತಕೊಂಡಾರ್ರಿ. ಯಾವಾಗ ತಗೊಂಡ್ರಿ ಫೋಟೋ? ಕೇಳಿ ಈ ಕೇಳಿದ್ರೆ ಏನಂತಾರೆ ಈಗ ಅವರು? ಆಮೇಲೆ ಸ್ವಂತ ಕಟ್ಸ್ಕೊಂಡ್ರಿ ಅವರು. ಸಾಮಾನ್ಯ ಕಟ್ಟಿಸ್ಕೊಂಡಿದ್ದ ಖರಾಬ್ ಆಗೋದ ಹೊಸ ಇದು ಮಾಡ್ಕೊಂಡು ಅವ್ರ ಮನಿ ಹೊಸ ಸ್ವಂತ ಕಟ್ಟಿದ್ ಬಿಲ್ ಪಾಸ್ ಆಗೈತಿ. ನೀವು ಸ್ವಂತ ಕಟ್ಟಿಸ್ಕೊಂಡಿದ್ದು ಫೋಟೋ ತೆಗೆಸ್ಕೊಂಡು ಈಗ ಪ್ರಶ್ನೆ ಒಂದೇ, ಈ ಹಳ್ಳಿಗೆ ನ್ಯಾಯ ಸಿಗುತ್ತಾ ಅಥವಾ ಹಗರಣವೇ ಗೆಲ್ಲುತ್ತಾ? ನ್ಯಾಯ ಇಲ್ಲ ಅಂದ್ರೆ ಚುನಾವಣೆಗೆ ಬಾಯ್ಕಾಟ್ ಮಾಡುತ್ತೇವೆ ಅಂತ ಈಗ ಗ್ರಾಮಸ್ಥರು ಎಚ್ಚರಿಕೆ ನೀಡಿದ್ದಾರೆ. ಒಟ್ಟಾರೆಯಾಗಿ ಗ್ರಾಮಸ್ಥರು ಮಾಡುತ್ತಿರುವ ಆರೋಪಕ್ಕೆ ಸ್ಪಷ್ಟೀಕರಣ ಸಿಗಬೇಕಿದೆ. ಈ ಬಗ್ಗೆ ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯತ್ ಸೂಕ್ತ ಕ್ರಮ ಕೈಗೊಂಡು ನಿಜವಾಗಿಯೂ ಹಗರಣವಾಗಿದ್ದರೆ ತಪ್ಪಿತಸ್ಥರ ವಿರುದ್ಧ ಕ್ರಮ ಕೈಗೊಳ್ಳಬೇಕಿದೆ. ಪಾಂಡಪ್ಪ ಕಾಶಿಬಾಯಿ ಇವ್ರ ಮನೆಯಿಂದ ಬಸಪ್ಪ ಶಿರ್ಸಿ ಅವ್ರ ಮನೆ ಮಠ ಆಗೈತೆ ಅಂತ ಹೇಳ್ತಾರೆ. ಬಟ್ ಆಗಿರೋದು ಇಲ್ಲಿವರೆಗೆ ಮಾತ್ರ. ಈಗ ಗಟ್ಟರು ಆಗಿಲ್ಲ, ಏನೂ ಇಲ್ಲ. ಆಮೇಲೆ ಮುದೋಡಿ ಅವ್ರ ಮನೆಯಿಂದ ಶಿವನಗೌಡ್ರ ಮನೆ ಮಠ ಅಂತ ಹೇಳ್ತಾರ. ಬಟ್ ಆಗಿರೋದು ಇಲ್ಲಿವರೆಗೆ ಹಿರೇಮಠ ಅವ್ರ ಮನೆ ಮಠ ಇದೂ ಮಾಡಿಲ್ಲ. 2 CC ಅಂತ ಹೇಳಿದಾರ, ಬಟ್ ಆಗಿಲ್ಲ. ಇಲ್ಲಿ 10 ವರ್ಷದ ಹಿಂದ್ರೆ 10 ವರ್ಷದಿಂದ ಆಗಿದ್ದು ರೋಡ್. ಈಗ ಬಿಲ್ ಆಗಿ ಇದನ್ನ ಪ್ರತಿಯೊಬ್ಬರು ನೋಡಲೇಬೇಕು. ಈ ವಿಡಿಯೋ ಶೇರ್ ಮಾಡಿ, ಸತ್ಯ ಹೊರಬರಲಿ. ಇದು ವಾಯ್ಸ್ ಆಫ್ ಪೀಪಲ್, ಜನರ ಸಮಸ್ಯೆಗೆ ನಮ್ಮ ಧ್ವನಿ. ಬಟ್ ಅವ್ರು ಏನ್ ಹೇಳ್ತಾರೆ, ಮುದೋಡಿ ಅವ್ರ ಮನೆಯಿಂದ ಅಲ್ಲಿವರೆಗೆ
ಮಹೇಶ್ ಡಾಕ್ಟರ್ ಮನಿ ಮಠನು CC ರೋಡ್ ವಿತ್ CC ಗಟ್ರ ಅಂತಾರೆ. ಇದು CC ರೋಡ್ ಆಗೈತೆ ಅನ್ನೋ ಹಂಗೆ ಕಾಣಿಸುತ್ತೆ. ನಮ್ಮ ಮಾವಾರ ಮನಿ, ಇದು ನಮ್ಮ ಮಾವಾರ ಮನಿನ ರೀ. ಅವು ಮಾಡೋ ಟೈಮ್ದೊಳಗೆ ನಾವಿಲ್ಲೇ ಕಲ್ಲು ಮಣ್ಣು ಹಾಕ್ಸಿದ್ವಿ ಸ್ವಂತ ಕರ್ದಿಲ್ಲ. ಬಟ್ ಇವತ್ತಿಗೂ $1 ಕೊಟ್ಟಿಲ್ಲ. ಬಟ್ ಇದನ್ನ ನಾವು ಹಾಕ್ಸೇವೆ ಅಂತೇಳಿ ಅವ್ರು ಬಿಲ್ ತೆಗ್ದಾರ ಅಂತ ನಮ್ಗೆ ಮಾಹಿತಿ ಐತಿ.